ಬೆಳೆಗಾರರ ಹೋರಾಟಕ್ಕೆ ಫೈನಲಿ ಸರ್ಕಾರ ಮಣಿದಿರುವಂತದ್ದು. ಪ್ರತಿ ಟನ್ ಕಬ್ಬಿಗೆ ರೈತರು 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಸದ್ಯಕ್ಕೆ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿಯನ್ನ ಸರ್ಕಾರ ನಿಗದಿ ಮಾಡಿರುವಂತದ್ದು. ಮಾಲೀಕರಿಂದ 50 ರೂಪಾಯಿ, ಸರ್ಕಾರದಿಂದ 50 ರೂಪಾಯಿ ರೈತರಿಗೆ ಸಿಗಲಿದೆ. ಸರ್ಕಾರದ ಈ ನಿರ್ಧಾರವನ್ನ ಅನ್ನದಾತರು ಸ್ವಾಗತಿಸಿದ್ದಾರೆ. ಬೆಲೆ ಘೋಷಣೆ ಆಗ್ತಾ ಇದ್ದಂತೆ ರೈತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. 9 ದಿನಗಳ ಸುದೀರ್ಘ ಹೋರಾಟಕ್ಕೆ ಸಿಕ್ಕಂತಹ ಫಲ ಇದು. 9 ದಿನಗಳ ಹೋರಾಟವನ್ನ ಬೆಳಗಾವಿ ರೈತರು ಕೈ ಬಿಟ್ಟಿದ್ದಾರೆ. 9 ದಿನಗಳಿಂದ ರಾಜ್ಯ ಹೆದ್ದಾರಿ ಬಂದ್ ಆಗಿತ್ತು. ಸದ್ಯಕ್ಕೆ ಆ ರಾಜ್ಯ ಹೆದ್ದಾರಿ ಓಪನ್ ಆಗಿದೆ. ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ಆರಂಭ ಆಗಿರುವಂತದ್ದು. ಮೂಡಲಗಿಯ ಗುರ್ಲಾಪುರ ಕ್ರಾಸ್ ಸಂಚಾರಕ್ಕೂ ಕೂಡ ಈಗ ಮುಕ್ತ ಆಗಿರುವಂತದ್ದು ನೋಡ್ತಾ ಇರಬಹುದು. 9 ದಿನಗಳ ಹೋರಾಟ ಗುರ್ಲಾಪುರದಲ್ಲಿ ಆಗ್ತಿರುವಂತದ್ದು. ಅದೀಗ ಫುಲ್ ಸ್ಟಾಪ್ ಬಿದ್ದಿರುವಂತದ್ದು. ಇಂದು ಬೆಳಗಾವಿಯಲ್ಲಿ ರೈತ ಮುಖಂಡರು ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಸರ್ಕಾರದ ನಿರ್ಧಾರದ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ಬಾಗಲಕೋಟೆ ರೈತ ಮುಖಂಡರ ಜೊತೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ನೋಡ್ತಾ ಇರಬಹುದು, ಸುದೀರ್ಘವಾಗಿ 9 ದಿನಗಳಿಂದನೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾನೆ ಬಂದ್ರು. ರಾಜ್ಯ ಸರ್ಕಾರ ಕೂಡ ಒಂದಷ್ಟು ಸಂಧಾನದ ಮಾತುಕತೆ ನಡೆಸೋಕೆ ನೋಡ್ತು, ವಿಫಲ ಆಯಿತು. ನಿನ್ನೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಆಗಿದೆ. ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಫೈನಲಿ 9 ದಿನದ ಹೋರಾಟಕ್ಕೆ ಫಲ ಸಿಕ್ಕಿದೆ. ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಆಗಿದೆ. ಸದ್ಯಕ್ಕೆ ಗುರ್ಲಾಪುರದ ಪರಿಸ್ಥಿತಿ ಯಾವ ರೀತಿ ಇದೆ? ಧನುಶ್ರೀ ಪೂಜಾರಿ, ಗುರ್ಲಾಪುರ ನಡೆದಂತಹ ಹೋರಾಟ ಈಗ ಅಂತ್ಯಗೊಂಡಿರ್ತಕ್ಕಂಥದ್ದು. ನಾನೀಗ ಗುರ್ಲಾಪುರ ಕ್ರಾಸ್ ಬಳಿದ್ದೇನೆ. ಇಲ್ಲೇ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಿ ಒಂದು ರೈತರು 9 ದಿನಗಳ ಕಾಲ ಹೋರಾಟವನ್ನು ನಡೆಸಿದ್ರು. ಈ ರಾಜ್ಯ ಹೆದ್ದಾರಿ ಅಂದ್ರೆ ಮುಧೋಳ ಮತ್ತು ನಿಪ್ಪಾಣಿ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಬಂದಾಗಿತ್ತು. ಇಲ್ಲಿ ಬಂದಂತಹ ರೈತರು ಇಲ್ಲೇ ರಸ್ತೆ ಮಧ್ಯದಲ್ಲಿ ಅಡಿಗೆಯನ್ನು ತಯಾರಿಸಿ ಇಲ್ಲೇ ಊಟವನ್ನು ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಇನ್ನು ಸಾಕಷ್ಟು ಅನ್ನ ಸಾಂಬಾರು ಕೂಡ ನಿನ್ನೆ ರಾತ್ರಿ ಮಾಡಿದ್ದು ಉಳಿದಿರ್ತಕ್ಕಂಥದ್ದು. ಇವು ಗುರ್ಲಾಪುರ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರು ಅಂದ್ರೆ ಇದು ಒಂದು ಮಧ್ಯ ಸ್ಥಳ, ಅಂದ್ರೆ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಇದೊಂದು ಕೇಂದ್ರ ಸ್ಥಳ. ಹೀಗಾಗಿ ಗುರ್ಲಾಪುರವನ್ನ ರೈತರು ಆಯ್ಕೆ ಮಾಡಿಕೊಂಡು ಪ್ರತಿಭಟನೆಯನ್ನು ಮಾಡಿದ್ರು. ಇನ್ನು ಕೂಡ ಅಂದ್ರೆ ಈ ಪ್ರತಿಭಟನೆ ಎಲ್ಲವೂ ಕೂಡ ಮುಗಿದಿದ್ರು ಕೂಡ ಇನ್ನು ಇವತ್ತು ಪ್ರತಿಭಟನೆಯನ್ನು ಸರ್ಕಾರದ ನಿರ್ಧಾರವನ್ನು ಹೇಳಕ್ಕೆ ಇಲ್ಲಿ ಸಚಿವರು ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಹೀಗಾಗಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ರೈತರು ಕೂಡ ಮತ್ತೆ ಇಲ್ಲಿ ಜಮಾವಣೆಗೊಳ್ಳುವಂತಹ ಸಾಧ್ಯತೆ ಇದೆ. 9 ದಿನಗಳಿಂದ ಹಾಕಿದ್ದಂತಹ ಪೆಂಡಲ್ ಅನ್ನ ನಿನ್ನೆ ರಾತ್ರಿನೇ ತೆರವುಗೊಳಿಸಲಾಗಿತ್ತು. ಹೀಗಾಗಿ ರಾಜ್ಯ ಹೆದ್ದಾರಿಯ ಸಂಚಾರಕ್ಕೆ ನಿನ್ನೆ ರಾತ್ರಿಯೇ ಮುಕ್ತಿ ಸಿಕ್ಕಿದೆ. ಈಗ ಇನ್ನು ಇಲ್ಲಿನ ರೈತ ಮುಖಂಡರು ಮತ್ತೆ ಜಮಾವಣೆಗೊಳ್ತಿದ್ದಾರೆ. ಈ ರೈತ ಮುಖಂಡರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, 9 ದಿನಗಳಿಂದ ಇಲ್ಲಿ ಹೋರಾಟ ಆಗಿತ್ತು, ಇವತ್ತೇನಿರುತ್ತೆ ಮತ್ತು ಎಷ್ಟು ಅಡಿಗೆ ಉಳಿದಿದ್ದೀನ? ಇನ್ನೂ ಭಾಳ ಐತಿ ಸರ್. ಇನ್ನೂ 1 ತಿಂಗಳಾಗುವಷ್ಟು ರೇಷನ್ ಸ್ಟಾಕ್ ಐತಿ. ಯಾವುದಾರೆ ಮಟ್ಟಕ್ಕರ್ ಏನ್ರಿ ಅದನ್ನ ಏನು ತೀರ್ಮಾನ ಮಾಡ್ತಾರೆ ನೋಡ್ತೀವಿ. ರೈತ ಸಂಘ ಲೀಡರ್ ಅಧ್ಯಕ್ಷ ಆಗಲಿ ಮತ್ತು ಗುರೂಜಿ ಆಗಲಿ ಏನು ವಿಚಾರ ಮಾಡ್ತಾರೆ ಅದು ಮುಂದಿನ ವಿಚಾರ ಮಾಡ್ತೀವಿ. ಸಂಚಾರ ಸಂಪೂರ್ಣವಾಗಿ ಬಂದಾಗಿತ್ತು. ನಿನ್ನೆ ರಾತ್ರಿ ತೆರವುಗೊಳಿಸಿದ್ದಾರೆ. ತೆರವುಗೊಳಿಸಿದ್ವಿ ಸರ್. ನಿನ್ನೆ ಸ್ಟಾರ್ಟ್ ಆಗೈತಿ ಮೀಟಿಂಗ್. ಅಂದ್ರೆ ಈಗ ಸರ್ ವಿಜಯೋತ್ಸವ ಐತಿ. ಇನ್ನೂ ಸಕ್ಕರೆ ಸಚಿವರು ಮತ್ತು DC ಅವರು SP ಅವರು ಬರ್ಬೇಕು. ಬರ್ತಂದಾರ್ತ್ರಿ ಅದನ್ನ ಮನವಿ ಇದನ್ನು ಕೊಡ್ತಾರಲ್ರಿ ಲೆಟರ್. ಆ ಲೆಟರ್ ತೊಗೊಂಡಂತಾರೆ ಮುಂದಿನ ವಿಚಾರ. ಗುರ್ಲಾಪುರ ಜನ ಈ ಹೋರಾಟಕ್ಕೆ ಹೆಂಗೆ ಬೆಂಬಲ ಕೊಟ್ಟರು? ಎಲ್ಲ ಕಬ್ಬಿನ ಸಲಗಾರಲ್ಲ, ಎಲ್ಲ ಸುತ್ತಮುತ್ತ ಹೇಳ್ಯಾರ ಎಲ್ಲರೂ ಇಡೀ ಕರ್ನಾಟಕ ಜನನ ರೀ. ಗುರ್ಲಾಪುರದವ್ರು ಅಟ್ಟೇನಿಲ್ರಿ, ಎಲ್ಲ ಸಾರ್ವಜನಿಕ ಎಲ್ಲ ಕೊಡೈತ್ರಿ. ರಾಜ್ಯ ಹೆದ್ದಾರಿ ತೆರವಾಗಿದ್ದು ಅನುಕೂಲ ಐತಿ ಸರ್. ಎಲ್ಲರಿಗೂ ಅನುಕೂಲ ಐತಿ. ಎಲ್ಲರಿಗೂ ಟ್ರಾನ್ಸ್ಪೋರ್ಟ್ ಆಗಲಿ ಎಲ್ಲರಿಗೂ ಅನುಕೂಲ ಐತಿ. ಇನ್ನತ್ತಗ 9 ದಿವಸ ಅವರಿಗೆ ಭಾಳ ತೊಂದರೆ ಅನುಭವಿಸಿದ್ದಾರೆ. ಅದಕ್ಕೂ ನಿನ್ನೆ ರಾಜ್ಯ ಸರ್ಕಾರ ಎಚ್ಚೆತ್ತು ಒಂದು ನಿರ್ಣಯ ಕೈಗೊಂಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಸತ್ಯಸಾಯಿ ಗುರೂಜಿಯವರು ಭಾಳ ಹೋರಾಟ ಮಾಡಿ ಅವರು ಏನೋ ಒಂದು ನೆಲೆಯನ್ನು ಕಂಡು ಕೊಟ್ಟಾರ ರೈತರಿಗೆ. ಇವತ್ತು ಅವರಿಗೆಲ್ಲರಿಗೂ ರೈತರ ಪರವಾಗಿ ನಾವು ಧನ್ಯವಾದಗಳು ಮೊದಲು ಸಲ್ಲಿಸಬೇಕಾಗೈತಿ. ಹಾಗೂ ರಾಜ್ಯ ಸರ್ಕಾರಕ್ಕೂ ಧನ್ಯವಾದ ಸಲ್ಲಿಸಬೇಕಾಗೈತಿ ಇವತ್ತನೇ ದಿವಸ. ಅಂದ್ರೆ ರೈತ ಮುಖಂಡರು ಹೇಳ್ತಕ್ಕಂಥದ್ದು ನೋಡ್ಬೋದು. ಧನುಶ್ರೀ ಪೂಜಾರಿ, ಈ ಭಾಗದಲ್ಲಿ ಏನು ರೈತರು ರೊಟ್ಟೆಯನ್ನು ಮಾಡಿಕೊಟ್ಟಿದ್ರು ಮತ್ತು ದಿನಸಿ ಸಾಮಗ್ರಿಗಳನ್ನು ಕೊಟ್ಟಿದ್ರು, ಅದು ಸಾಕಷ್ಟು ಸಂಖ್ಯೆಯಲ್ಲಿ ಉಳಿದಿರ್ತಕ್ಕಂಥದ್ದು. ಅದನ್ನೆಲ್ಲವನ್ನು ಕೂಡ ಈಗ ಸದ್ಯ ರೈತರು ಇನ್ನು ರಾಜ್ಯಾಧ್ಯಕ್ಷರು ಮತ್ತು ರೈತ ಮುಖಂಡರು ತೀರ್ಮಾನ ಮಾಡಿ ಅದನ್ನ ಮಠಕ್ಕೆ ಕೊಡ್ಬೇಕಾ ಅಥವಾ ಬೇರೆ ಏನಾದರೂ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಕೂಡ ಮಾಡಲಿದ್ದಾರೆ. ನಿನ್ನೆ ರಾತ್ರಿ ಇಲ್ಲಿನ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಗಿತ್ತು. ಹೀಗಾಗಿ ಹೆದ್ದಾರಿ ಸಂಚಾರವು ಕೂಡ ಈಗ ಓಪನ್ ಆಗಿದೆ. ಇನ್ನು ರಾತ್ರಿ ಉಳಿದಂತಹ ಅನ್ನವನ್ನು ಕೂಡ ಇಲ್ಲಿ ಚಿತ್ರಾನ್ನವನ್ನು ಮಾಡಿ ಈಗ ರೈತರಿಗೆ ಇನ್ನು
ಬೆಳಗಿನ ಉಪಹಾರದ ರೀತಿಯಲ್ಲಿ ವಿತರಣೆ ಮಾಡೋಕ್ಕೆ ರೈತರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸುಮಾರು ಗೋಡೌನ್ನಲ್ಲಿ ಸಾಕಷ್ಟು ಅಕ್ಕಿ ಇನ್ನೂ ಉಳಿದಿದೆ ಅಂತ ಹೇಳಿ ರೈತರು ಹೇಳ್ತಿದ್ದಾರೆ. ಒಟ್ಟಾರೆ ಗುರ್ಲಾಪುರ ಇನ್ನು ರಾಜ್ಯದಲ್ಲಿ ದೇಶದಲ್ಲಿ ಹೋರಾಟಕ್ಕೆ ಪಂಜಾಬನ್ನ ಮಾದರಿಯಾಗಿ ಅಂತ ಹೇಳಿ ಹೇಳ್ತಾ ಇದ್ರು. ಆದರೆ ಪಂಜಾಬನ್ನ ಮೀರಿಸುವಂತಹ ಹೋರಾಟ ಗುರ್ಲಾಪುರದಲ್ಲಿ ಆಗಿರ್ತಕ್ಕಂಥದ್ದು. ಇಡೀ ರಾಜ್ಯದ ಕಬ್ಬು ಬೆಳೆಗಾರರು ಗುರ್ಲಾಪುರದತ್ತ ತಿರುಗಿ ನೋಡಿದ್ರು. ಈ ಒಂದು ಗುರ್ಲಾಪುರ ಹೋರಾಟದಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ರೈತರು ಪಾಲ್ಗೊಂಡಿದ್ರು ಅಂತಕ್ಕಂಥ ಮಾಹಿತಿಗಳಿವೆ. ಧನಶ್ರೀ ಪೂಜಾರಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.